ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. KCET 2026 ಬಿಗ್ ಅಪ್ಡೇಟ್ಸ್. ಒಂದನೇದಾಗಿ ನೇಮ್ ಆರ್ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದ್ರೂ ಅಪ್ಲಿಕೇಶನ್ ಹಾಕಲು ಅವಕಾಶ ಮಾಡಿಕೊಟ್ಟಿದ್ದಾರೆ. KE ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಏನಂದ್ರೆ, ಒಂದನೇದಾಗಿ ಹೆಸರು ಹಾಗೂ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಮ್ಯಾಚ್ ಇದ್ರೂ ಕೂಡ 10th ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ, ಆಧಾರ್ ಕಾರ್ಡಲ್ಲಿ ಬೇರೆ ಇದ್ರೂ ಕೂಡ ಅವರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದಷ್ಟು ತಿದ್ದುಪಡಿ ಮಾಡಲು ಪ್ರಯತ್ನಿಸಬೇಕು ಆಧಾರ್ ಕಾರ್ಡನ್ನು, ಅಥವಾ ಆಧಾರ್ ಕಾರ್ಡ್ ಆಗದೇ ಇದ್ರೂ ಈ ಒಂದು ಅಪ್ಲಿಕೇಶನನ್ನು ಹಾಕಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎರಡನೇದಾಗಿ ರೂರಲ್ ಹಾಗೂ ಕನ್ನಡ ಮೀಡಿಯಂ ಎಸ್ ಕೊಟ್ಟರು ಸಹಿತ ನೋ ಅಂತ ಬಂದಿದೆ. ಅವ್ರು ಏನು ಮಾಡಬೇಕು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋನ ಪೂರ್ಣವಾಗಿ ನೋಡಿ. ಇಲ್ಲಿ ಮೂರನೇದಾಗಿ ಅಪ್ಲಿಕೇಶನ್ ವೆರಿಫಿಕೇಶನ್ ಯಾರು ಮಾಡಿಸ್ಕೊಳ್ಬೇಕು? ಬಹಳಷ್ಟು ಫ್ರೆಶರ್ ವಿದ್ಯಾರ್ಥಿಗಳಿಗೆ ಇದು ಡೌಟ್ ಇದೆ. ಅಪ್ಲಿಕೇಶನ್ ವೆರಿಫಿಕೇಶನ್ ಯಾರು ಮಾಡಿಸ್ಬೇಕಾಗತ್ತೆ? ನಾವು ಕೂಡ ಮಾಡಿಸ್ಬೇಕಾ? ನಮ್ದು ಯಾವುದೇ ರಿಸರ್ವೇಷನ್ ಇಲ್ಲ, ನಮ್ಮದು ಸ್ಟಡಿ ಸರ್ಟಿಫಿಕೇಟ್ ನಾವು 7 ವರ್ಷಕ್ಕಿಂತ ಹೆಚ್ಚು ಕಲ್ತಿದ್ದೀವಿ, ನಾವು ಕೂಡ ಮಾಡಿಸ್ಬೇಕಂತ ಇದ್ದಲ್ಲಿ ಅವರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನು ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ. ಆಮೇಲೆ ನಾಲ್ಕನೇದಾಗಿ, ಯಾರು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಬೇಡಿ. ಯಾವುದೇ ವಿದ್ಯಾರ್ಥಿ ಅಪ್ಲಿಕೇಶನ್ ಸರಿಯಾಗಿ ಕಂಪ್ಯೂಟರಲ್ಲಿ ಫಿಲ್ ಮಾಡಿಸಿರ್ತೀರಾ, ಯಾವುದೇ ಒಂದು ಕಂಪ್ಯೂಟರ್ ಸೆಂಟ್ರಲ್ ಆಗಿರಲಿ ಅಥವಾ ಕಾಲೇಜಲ್ಲಿ ಫಿಲ್ ಮಾಡಿಸಿರ್ತೀರಾ, ಅದನ್ನು ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ ಅನ್ನೋ ಬಗ್ಗೆ ನೀವು ಮೊಬೈಲಲ್ಲಿ ಚೆಕ್ ಮಾಡಲು ಹೋಗ್ತೀರಾ. ಮೊಬೈಲಲ್ಲಿ ನೀವು ಓಪನ್ ಮಾಡಿದಾಗ ಎಲ್ಲ ರಿಸರ್ವೇಷನ್ಗಳು ಮತ್ತೆ ಅಲ್ಲಿ ನೋ ಅಂತ ಬಂದಿರುತ್ತೆ, ಕ್ಯಾನ್ಸಲ್ ಆಗಿರುತ್ತೆ. ಈಚ್ ಟ್ಯಾಬ್ ನೀವು ಮತ್ತೆ ಓಪನ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಟ್ಯಾಬ್ ನೀವು ಮತ್ತೆ ಓಪನ್ ಮಾಡಿದಾಗ ಮಾತ್ರ ಅಲ್ಲಿ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗುತ್ತೆ. ಆದ ಕಾರಣಕ್ಕಾಗಿ ನೀವು ಮೊಬೈಲಲ್ಲಿ ಓಪನ್ ಮಾಡಿದ್ರೆ ರಿಸರ್ವೇಷನ್ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿ ನೋ ಅಂತ ಬರುತ್ತೆ, ಆಮೇಲೆ ತೊಂದರೆ ಆಗುತ್ತೆ. ಆದ ಕಾರಣಕ್ಕಾಗಿ ಕಂಪ್ಯೂಟರಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿಸಿ, ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಈ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿಸಿ. ಓಕೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಹಾಗಾದರೆ ಒಂದನೇದಾಗಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ, ಯಾವ ವಿದ್ಯಾರ್ಥಿಗಳು ಇನ್ನೂವರೆಗೂ ಅಪ್ಲಿಕೇಶನ್ ಹಾಕಿಲ್ಲ, ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದ್ದ ಸಲುವಾಗಿ ಅಥವಾ ನೇಮ್ ಮಿಸ್ ಮ್ಯಾಚ್ ಇದ್ದ ಸಲುವಾಗಿ ಇನ್ನೂವರೆಗೂ ಅಪ್ಲಿಕೇಶನ್ ಹಾಕಿಲ್ಲ, ಅವರು ಅಪ್ಲಿಕೇಶನ್ ಹಾಕಿಕೊಳ್ಳಿ. KE ಅಂತ ಒಂದು ಬಿಗ್ ಅಪ್ಡೇಟ್ ಮಾಡಿದ್ದಾರೆ. ಒಂದನೇದಾಗಿ, ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡುವಾಗ ಈ ರೀತಿ ಎರರ್ ಬರ್ತಾ ಇತ್ತು. ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ವಿತ್ ಆಧಾರ್ ಆ್ಯಂಡ್ SSLC ಡೇಟಾ ಎಂಟರ್ಡ್, ಪ್ಲೀಸ್ ಡೂ ರೆಕ್ಟಿಫೈ ಬಿಫೋರ್ CET ಕೌನ್ಸಿಲಿಂಗ್ ಅಂತ ಇತ್ತು. ಈ ರೀತಿ ಡೇಟ್ ಆಫ್ ಬರ್ತ್ ನೀವು ಹಾಕಿರುವಂಥ ಡೇಟ್ ಆಫ್ ಬರ್ತ್ ಅಂದರೆ ಅಲ್ಲಿ 10th ಮಾರ್ಕ್ಸ್ ಕಾರ್ಡಲ್ಲಿ ತೆಗೆದುಕೊಂಡಿರುವಂಥ ಡೇಟ್ ಆಫ್ ಬರ್ತ್ ಹಾಗೂ ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇದ್ರೂ ಕೂಡ ಈ ರೀತಿ ಎರರ್ ಬರ್ತಾ ಇತ್ತು. ಆ ಒಂದು ಎರರ್ ಬಂದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಲು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಈ ರೀತಿ ಎರರ್ ಬರುತ್ತೆ. ಅಪ್ಲಿಕೇಶನ್ ಹಾಕುವಾಗ ಎರರ್ ಬಂದಾಗ ಅಲ್ಲಿ ತೆಳಗಡೆ ನೀವು ಓಕೆ ಅಂತ ಕೊಡಬೇಕು. ಆಮೇಲೆ ಓಕೆ ಅಂತ ಕೊಟ್ಟು ತೆಳಗಡೆ ನೀವು ಜಿಮೇಲ್ ID ಹಾಗೂ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ, ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು, ಅದೇ ನಿಮ್ಮ ಯಾವ ರೀತಿ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ ಇದೆ ಅದೇ ಡೀಟೇಲ್ ಪ್ರಕಾರ ನೀವು ರಿಜಿಸ್ಟ್ರೇಷನ್ ಆಗುತ್ತೆ. ಅದನ್ನು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದಕ್ಕೆ KE ಅಪ್ಲಿಕೇಶನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೀವು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದೇ ಡೇಟ್ ಆಫ್ ಬರ್ತ್ ಪ್ರಕಾರನೇ ನೀವು ಮುಂದುವರಿಬೋದು. ಆದರೂ ಕೂಡ ಮುಂದೆ ಆಧಾರ್ ಕಾರ್ಡ್ ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ಈಗ ಮುಖ್ಯವಾಗಿ ಚೇಂಜಸ್ ಮಾಡ್ಕೊಳ್ಳೋ ಪ್ರಯತ್ನಿಸಬೇಕು, ಆದರೆ ಟೈಮ್ ಹೆಚ್ಚಿಗಿಲ್ಲ. ಆದ ಕಾರಣಕ್ಕಾಗಿ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ ಮ್ಯಾಚ್ ಇದ್ದರೂ ಸಹಿತ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ನೇಮ್ ಮಿಸ್ ಮ್ಯಾಚ್ ಇದ್ದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನೀವು ಇಲ್ಲಿ ಓಕೆ ಅಂತ ಕೊಡಬೇಕು, ತೆಳಗಡೆ ಜಿಮೇಲ್ ID ಹಾಗೂ ನಿಮ್ಮ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ OTP ಪಡೆದುಕೊಂಡು, ಆಮೇಲೆ ತೆಳಗಡೆ ನಿಮ್ಮ ಫೋಟೋ, ಆಮೇಲೆ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡು ಅದೇ ಅಪ್ಲಿಕೇಶನ್ ಲಾಗಿನ್ ಮಾಡಿ ಪೂರ್ತಿಯಾಗಿ ಕಂಪ್ಲೀಟ್ ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇದು ಒಂದನೇದಾಗಿ ಡೇಟ್ ಆಫ್ ಬರ್ತ್ ಹಾಗೂ ನೇಮ್ ಮಿಸ್ ಮ್ಯಾಚ್ ಇದ್ದಂಥ ವಿದ್ಯಾರ್ಥಿಗಳಿಗೆ. ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ, ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಕೂಡ ಕೇಳ್ತಾ ಇದ್ದಾರೆ, ನಾವು ರೂರಲ್ ಎಸ್ ಮಾಡಿದ್ದೀವಿ, ಕನ್ನಡ ಮೀಡಿಯಂ ಎಸ್ ಮಾಡಿದ್ದೀವಿ, ಆದರೂ ಕೂಡ ಇಲ್ಲಿ ರಿಸರ್ವೇಷನ್ ಕ್ಲೇಮಲ್ಲಿ ಯಾವುದೇ ರೀತಿಯಲ್ಲಿ ರಿಸರ್ವೇಷನ್ ಕ್ಲೇಮ್ಡ್ ಅಂತ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ, ಕನ್ನಡ ಮೀಡಿಯಂ ನೀವು ಎಸ್ ಅಲ್ಲಿ ಮಾಡಿರ್ತೀರ, ಅಪ್ಲಿಕೇಶನ್ ಹಾಕುವಾಗ ಎಸ್ ಮಾಡಿದ್ರು ಕೂಡ ಇಲ್ಲಿ 0 ಅಂತ ಬಂದಿರುತ್ತೆ, ಇದು ವೆರಿಫೈ ಆಗೋದಿಲ್ಲ. ಅದರಂತೆ ರೂರಲ್ ಕೂಡ ನೀವು ಅಪ್ಲಿಕೇಶನಲ್ಲಿ ಎಸ್ ಮಾಡಿರ್ತೀರ, ಅದರಲ್ಲಿ 0 ಅಂತ ತೋರಿಸಿದ್ರೆ ಅಲ್ಲಿ ವೆರಿಫೈ ಆಗೋದಿಲ್ಲ. ಆದ ಕಾರಣಕ್ಕಾಗಿ ಏನು ಮಾಡಬೇಕಾಗತ್ತೆ ಅದನ್ನು ಕೂಡ ಗಮನಿಸಿ. ಓಕೆ, ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟ್ರೇಷನ್ ಎಸ್ ಮಾಡಿದರೂ ಕೂಡ, ರಿಸರ್ವೇಷನ್ ಗ್ರಾಮೀಣ ಕನ್ನಡ ಮೀಡಿಯಂ ಎಸ್ ಮಾಡಿದ್ರು ಕೂಡ ಇಲ್ಲಿ ಕ್ಲೇಮ್ಡಲ್ಲಿ 10 ಬರಬೇಕು, 10 ಅಂತ ಬರಬೇಕು. ಅದು ಯಾವ ರೀತಿ ಬರುತ್ತೆ, ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್, ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ ನೋಡಿ. ಇಲ್ಲಿ ಇಲ್ಲಿ 00 ಅಂತ ಬಂದರೆ ನೀವು ಕ್ಲೇಮ್ ಮಾಡಿರೋದು ಆಕ್ಸೆಪ್ಟ್ ಆಗಿಲ್ಲ ಅಂತ ಅರ್ಥ. ಅದನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ತಿಳಿಸ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲೇಮ್ಡಲ್ಲಿ 0 ಅಂತ ಬಂದಿದೆ, ನಿಮ್ಮದು ರೂರಲ್ ಮೀಡಿಯಂ ಇದ್ದರೂ ಕೂಡ ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದರೂ ಕೂಡ ಇಲ್ಲಿ ನೋ ಅಂತ ಬಂದಿದೆ, ಅಂದರೆ ಕ್ಲೇಮ್ಡಲ್ಲಿ 0 ಅಂತ ಬಂದಿದೆ, ಆ ವಿದ್ಯಾರ್ಥಿಗಳು ರೂರಲ್ ಕೋಟಾ ಅಲ್ಲಿ ಎಸ್ ಅಂತ ಇನ್ನೊಂದು ಸಲ ನೀವು ಅಪ್ಲಿಕೇಶನ್ ಲಾಗಿನ್ ಮಾಡಬೇಕಾಗುತ್ತೆ. ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ ತಿದ್ದುಪಡಿ ಮಾಡ್ಕೊಳ್ಳಿ, ತಿದ್ದುಪಡಿ ಕೂಡ ಅವಕಾಶ ಇದೆ. ಅಲ್ಲಿ ರೂರಲ್ ಎಸ್ ಅಂತ ಮಾಡ್ಕೊಳ್ಳಿ, ಎಸ್ ಅಂತ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಇದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ, ಅಥವಾ ಐ ವಿಲ್ ನಾಟ್ ಕ್ಲೇಮ್ ರೂರಲ್ ಕೋಟಾ ಅಂತ ಇರುತ್ತೆ, ಐ ವಿಲ್ ನಾಟ್ ಕ್ಲೇಮ್ ರೂರಲ್ ಕೋಟಾ ಅದನ್ನು ಕ್ಲಿಕ್ ಮಾಡಿದಾಗ ಅದು ಕೋಟಾ ಕ್ಲಿಕ್ ಆಗುತ್ತೆ, ಅಂದರೆ ಅಲ್ಲಿ ಅಕ್ಸೆಪ್ಟ್ ಆಗ್ತಾ ಇದೆ.
ಅದರಂತೆ ಕನ್ನಡ ಮೀಡಿಯಂ ಕೂಡ ಅಲ್ಲಿ ಹೌದಂತ ಕೊಡಬೇಕು. ಐ ವಿಲ್ ನಾಟ್ ಕ್ಲೇಮ್ ಕನ್ನಡ ಕೋಟ. ನಿಮ್ಮದು ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದರೆ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಅನ್ವಯವಾಗೋದಿಲ್ಲ. ಯಾರಿಗೆ ರೂರಲ್ ಇದೆ, ಯಾರಿಗೆ ರೂರಲ್ ರಿಸರ್ವೇಷನ್ 1 to 10th ರೂರಲಲ್ಲಿ ಕಲ್ತಿದ್ರೆ ಅವರಿಗೆ, 1 to 10th ಕನ್ನಡ ಮೀಡಿಯಮಲ್ಲಿ ಕಲ್ತಿದ್ರೆ ಅವರಿಗೆ ಇದು ಅನ್ವಯವಾಗುತ್ತೆ. ಇಲ್ಲಿ ಎಸ್ ಅಂತ ಕೊಡಬೇಕು. ಐ ವಿಲ್ ನಾಟ್ ಕ್ಲೇಮ್ ಕನ್ನಡ ಕೋಟ ಅಂತ ಕೊಡಬೇಕು. ಇಲ್ಲಿ ಮಿಸ್ಟೇಕ್ ಆಗಿ ಐ ವಿಲ್ ಕ್ಲೇಮ್ ಕನ್ನಡ ಕೋಟ ಅಂತ ಆಗಬೇಕಾಗಿತ್ತು. ಹೌದು ಅಂತ ಕೊಟ್ಟಾಗ ಇಲ್ಲಿ ಐ ವಿಲ್ ಕ್ಲೇಮ್ ಕನ್ನಡ ಕೋಟ ಅಂತ ಆಗಬೇಕಾಗಿತ್ತು. ಐ ವಿಲ್ ನಾಟ್ ಕ್ಲೇಮ್ ಕನ್ನಡ ಕೋಟ ಅಂತ ಐಕಾನ್ ಆಗಿದೆ, ಆದರೆ ಅದರಲ್ಲಿ ಅಕ್ಸೆಪ್ಟ್ ಆಗ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿ. ಆಮೇಲೆ ಅಪ್ಲಿಕೇಶನಲ್ಲಿ ಯಾವ ರೀತಿ ತೋರಿಸುತ್ತೆ ತಿಳಿಸ್ತೇನೆ. ಒಟ್ಟಿನಲ್ಲಿ ಇನ್ನೊಂದ್ಸಲ ಲಾಗಿನ್ ಮಾಡಿ, ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ದವರಲ್ಲಿ ಎಸ್ ಕೊಡಿ. ಐ ವಿಲ್ ನಾಟ್ ಕ್ಲೇಮ್ ಕನ್ನಡ ಕೋಟ ಅಂತ ಕ್ಲಿಕ್ ಮಾಡಿ. ಅದರಂತೆ ರೂರಲ್ ಕೊಡಿ. ಇಲ್ಲಿ ಐ ವಿಲ್ ನಾಟ್ ಕ್ಲೇಮ್ ರೂರಲ್ ಕೋಟ ಅಂತ ಕ್ಲಿಕ್ ಮಾಡಿ. ಅವಾಗ ಅದು ರಿಸರ್ವೇಷನ್ ಆಕ್ಸೆಪ್ಟ್ ಆಗುತ್ತೆ. ಅಪ್ಲಿಕೇಶನಲ್ಲಿ ಯಾವ ರೀತಿ ತೋರಿಸುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಆ ರೀತಿ ನೀವು ಮಾಡಿದಾಗ ನಿಮ್ಮದು ರಿಸರ್ವೇಷನ್ ಇದ್ದರೆ ಇಲ್ಲಿ ಸ್ಟಡಿ ಇನ್ ಕನ್ನಡ ಮೀಡಿಯಂ ಫ್ರಮ್ 1 to 10th ಓನ್ಲಿ ಫಾರ್ ಕರ್ನಾಟಕ ಅಂತ ಇದ್ದಲ್ಲಿ ಇಲ್ಲಿ ಎಸ್ ಅಂತ ಬರಬೇಕು. ನೀವು ಆ ರೀತಿ ಅಪ್ಡೇಟ್ ಮಾಡ್ಕೊಂಡಾಗ ಇಲ್ಲಿ ಎಸ್ ಅಂತ ಬಂದಿರುತ್ತೆ. ಅದರಂತೆ ಸ್ಟಡಿ ಇನ್ ರೂರಲ್ ಏರಿಯಾಸ್ 1 to 10th ಓನ್ಲಿ ಕರ್ನಾಟಕ ಅಂತ ಇದ್ದಲ್ಲಿ ಇಲ್ಲಿ ಎಸ್ ಅಂತ ಬಂದಿರಬೇಕು. ಈ ರೀತಿಯೂ ಕ್ಲೇಮ್ ಮಾಡಿದ್ರೆ ಅಂತ ಅರ್ಥ. ಆಮೇಲೆ ಕೆಳಗಡೆ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಏನು ತೋರಿಸ್ತಾ ಇರುತ್ತೆ ಅದನ್ನು ನೋಡೋಣ. ನೋಡಿ ಇಲ್ಲಿ ಕ್ಲೇಮ್ಡಲ್ಲಿ 10 ಅಂತ ಬಂದಿದೆ. ಅದರಲ್ಲೇ ರೂರಲ್ ಅದರಲ್ಲೂ ಕೂಡ 10 ಅಂತ ಬಂದಿದೆ. ಆಗಾಳೆ ನೀವು ಓನ್ಲಿ 12 ಅಂತ ನೋಡಿರ್ಬೋದು. ಇಲ್ಲಿ ಕೆಳಗಡೆ 00 ಅಂತ ಇತ್ತು. ಆದರೆ ಈಗ ನೀವು ಅದನ್ನು ಅಪ್ಡೇಟ್ ಮಾಡಿಕೊಂಡಾಗ ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ 10 ಅಂತ ಬಂದಿದೆ. ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ. ಆಮೇಲೆ ಸ್ಟಡಿ ಇಯರ್ ಇನ್ ರೂರಲ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ, ಅದು ಕೂಡ 10 ಅಂತ ಬಂದಿರಬೇಕು. ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿರಬೇಕು. ಓಕೆ, ಈಗ ಯಾವ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಬೇಕು, ಇದು ಕೂಡ 3ನೇ ಕ್ವಶನ್ ಇದೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಅದನ್ನು ಕೂಡ ತಿಳಿಸ್ತೀನಿ. ಈ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಬೇಕು. ಯಾರಿಗೆ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿದೆ ಅವರು ವೆರಿಫಿಕೇಶನ್ ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಕ್ಲೇಮ್ ಮಾಡಿದ್ದಾರೆ ಆದರೆ ನಾಟ್ ವೆರಿಫೈಡ್. ಇಲ್ಲಿ ಎಲ್ಲಿ ಕಾಲೇಜ್ ಇದು ಎಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕಂತ ಇದ್ದಲ್ಲಿ ನಿಮ್ಮ ಒಂದು PUC ಕಾಲೇಜ್ಗಳಲ್ಲೇ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಸೀಟ್ ಅಪ್ಲಿಕೇಶನ್ ನಂಬರ್ ಆಗಿರಲಿ, ನಿಮ್ಮ ಎಲ್ಲ ಒಂದು ಜೆರಾಕ್ಸ್ ಸೆಟ್ ಆಗಿರಲಿ, ಹಾಗೂ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಆಗಿರಲಿ, ರೂರಲ್ ಆಗಿರಲಿ ಎಲ್ಲ ತೆಗೆದುಕೊಂಡು ಹೋಗಿ ಕಾಲೇಜಲ್ಲಿ ತೋರಿಸ್ಬೇಕು. ಅವರು OTP ತೆಗೆದುಕೊಂಡು ಅಕ್ಸೆಪ್ಟ್ ಅದನ್ನು ವೆರಿಫಿಕೇಶನ್ ಮಾಡ್ತಾರೆ. ಮಾಡಿದಾಗ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ 10 ಅಂತ ಬರುತ್ತೆ. ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ. ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ, ಅಥವಾ ವೆರಿಫೈಡ್ ಅಂತ ಬರುತ್ತೆ. ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ. ಆವಾಗ ಇದು ಸಕ್ಸಸ್ಫುಲ್ ಆಗಿ ವೆರಿಫಿಕೇಶನ್ ಆಗುತ್ತೆ. ಆ ಒಂದು ವೇಳೆಯಲ್ಲಿ ನೀವು ಮತ್ತೊಂದು ಸಲ ಲಾಗಿನ್ ಮಾಡಿ, ಫೈನಲ್ ಆಗಿ ಲಾಗಿನ್ ಮಾಡಿ, ಇನ್ನೊಂದು ಸಲ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ಅದರಲ್ಲಿ ಇಲ್ಲಿ ಹಾಕಿರುವಂತಹ ಟೋಟಲ್ ಆಗಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು. ಇಲ್ಲಿ ಹಾಕಿರುವಂಥ ಎಸ್ ಕೂಡ ಇಲ್ಲಿ ಅಕ್ಸೆಪ್ಟ್ ಆಗಿರುತ್ತೆ. ಆಮೇಲೆ ಕೊನೆಯದಾಗಿ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿದಾಗ ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬಂದಿರುತ್ತೆ. ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬಂದಾಗ ನೀವು ಅಪ್ಲಿಕೇಶನಲ್ಲಿ ರೂರಲ್ ರಿಸರ್ವೇಷನ್ ಸಕ್ಸಸ್ಫುಲ್ಲಾಗಿ ವೆರಿಫಿಕೇಶನ್ ಮಾಡ್ಕೊಂಡಿದ್ದೀರ ಅಂತ ಅರ್ಥ. ನಿಮ್ಮ ಒಂದು ಕನ್ನಡ ಮೀಡಿಯಂ ರಿಸರ್ವೇಷನ್ ಸಕ್ಸಸ್ಫುಲ್ಲಾಗಿ ವೆರಿಫಿಕೇಶನ್ ಮಾಡಿಕೊಂಡಿದ್ದೀರ ಅಂತ ಅರ್ಥ. ಓಕೆ, ಈ ವಿದ್ಯಾರ್ಥಿಗಳು ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಬಂದಂಥ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಬೇಕು. ಇದು ಕ್ಲಿಯರ್ ಆಗಿ ನಿಮಗೆ ತಿಳಿಸಿದ್ದೀನಿ. ಹಾಗಾದರೆ ಯಾವ ವಿದ್ಯಾರ್ಥಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಕ್ಲೇಮ್ ಸರ್ಟಿಫಿಕೇಟಲ್ಲಿ ಅವ್ರಿಗೆ ಏನು ತೋರಿಸಿರುತ್ತೆ ಅದು ನೋಡಿ. ಈ ರೀತಿ ಬಂದಂಥ ವಿದ್ಯಾರ್ಥಿಗಳಿಗೆ ಅಂದರೆ ಅವರಿಗೆ ರೂರಲ್ ಮೀಡಿಯಂ ರಿಸರ್ವೇಷನ್ ಇರಲ್ಲ, ಕನ್ನಡ ಮಾಧ್ಯಮ ರಿಸರ್ವೇಷನ್ ಇರಲ್ಲ. ಇಲ್ಲಿ ಕ್ಲೇಮ್ಡಲ್ಲಿ 12 ಅಂತ ಇರುತ್ತೆ. ಆಮೇಲೆ ಇಲ್ಲಿ ವೆರಿಫೈಡಲ್ಲಿ 11 ಇರುತ್ತೆ, 8 ಇರುತ್ತೆ, 9 ಇರುತ್ತೆ. ಒಟ್ಟಿನಲ್ಲಿ 7 ವರ್ಷಕ್ಕಿಂತ ಮೇಲೆ ಇರುವಂಥ ವಿದ್ಯಾರ್ಥಿಗಳು ವೆರಿಫೈಡ್ ಬೈ ಸ್ಯಾಟ್ಸ್ ಅಂತ ಇರುತ್ತೆ. ಆ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋನು ಇನ್ನೊಂದು ಸಲ ನೀವು ನೋಡಿ, ನಾನು ತಿಳಿಸ್ತಾರಂಥ ಪ್ರತಿಯೊಂದು ಅಂಶಗಳ ಮೇಲೆ ಗಮನ ವಹಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ, ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರೂರಲ್ ರಿಸರ್ವೇಷನ್ ಅವರಿಗೆ ಅನ್ವಯವಾಗೋದಿಲ್ಲ, ಅಥವಾ ಕನ್ನಡ ಮಾಧ್ಯಮ ರಿಸರ್ವೇಷನ್ ಅವರಿಗೆ ಅನ್ವಯವಾಗೋದಿಲ್ಲ, ಓನ್ಲಿ ಸ್ಟಡಿ ಇನ್ ಕರ್ನಾಟಕ ಮಾತ್ರ ಅವ್ರಿಗೆ ಅಕ್ಸೆಪ್ಟ್ ಆಗಿರುತ್ತೆ SITS ಮುಖಾಂತರ, ಆ ವಿದ್ಯಾರ್ಥಿಗಳಿಗೆ ಕ್ಲೇಮ್ಡ್ 12 ಅಂತ ಬಂದಿರುತ್ತೆ. ಇಲ್ಲಿ ವೆರಿಫೈಡ್ ಇದ್ದಲ್ಲಿ 8 ವರ್ಷ ಬಂದಿರುತ್ತೆ, ಅಥವಾ 9 ವರ್ಷ ಬಂದಿರುತ್ತೆ, 10 ಅಥವಾ 11 ಅಥವಾ 12 ಈ ರೀತಿ ಬಂದಿರುತ್ತೆ. ಎಷ್ಟು ವರ್ಷ ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದಿರುತ್ತೆ. ಇಲ್ಲಿ ಎಷ್ಟು ವರ್ಷ, ಒಟ್ಟಿನಲ್ಲಿ 7 ವರ್ಷಕ್ಕಿಂತ ಮೇಲೆ ಸ್ಯಾಟ್ಸ್ ವೆರಿಫೈಡ್ ಬಂದರೆ ಅವರು ಕ್ಲಾಸ್ ಕೋಡ್ A ಅಲ್ಲಿ ಬರ್ತಾರೆ. ಅವ್ರಿಗೆ ವೆರಿಫಿಕೇಶನ್ ಇನ್ನೊಂದ್ಸಲ ಮಾಡಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ವೆರಿಫೈಡ್ ಬೈ ಕಾಲೇಜ್, ಒಂದು ವೇಳೆ ಕಡಿಮೆ ಬಂದರೆ ನೀವು ವೆರಿಫೈ ಮಾಡಿಸ್ಬೇಕಾಗತ್ತೆ ಕಾಲೇಜಲ್ಲಿ. ಇಲ್ಲಿ 0 ಅಂತ ತೋರಿಸಿದ್ರೆ, ವೆರಿಫೈಡಲ್ಲಿ 0 ಅಂತ ತೋರಿಸಿದ್ರೆ, ಅಥವಾ 7 ವರ್ಷಕ್ಕಿಂತ ಕಡಿಮೆ ಅಂತ ತೋರಿಸಿದ್ರೆ ಅವರು ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. 7 ವರ್ಷಕ್ಕಿಂತ ಮೇಲೆ ನೀವು ವೆರಿಫೈಡ್ ಮಾಡಿಸಿದ್ರೆ ಮತ್ತೊಂದು ಸಲ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇಲ್ಲಿ ನಾಟ್ ವೆರಿಫೈಡ್ ಅಥವಾ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಿಲ್ಲ. ಇದನ್ನು ವಿದ್ಯಾರ್ಥಿಗಳು ಗಮನವಹಿಸಬೇಕು.
ಓಕೆ, ಇಲ್ಲಿ ತೆಳಗೆ ಯಾವುದೇ ರೀತಿಯ ರಿಸರ್ವೇಷನ್ ಇರದೇ ಇದ್ದರೆ ಇಲ್ಲಿ 00 ಅಂತ ಬಂದಿರುತ್ತೆ, ಇಲ್ಲಿ ಕೂಡ 00 ಅಂತ ಬಂದಿರುತ್ತೆ. ಇಲ್ಲಿ ತೆಳಗಡೆ ಏನು ಕೊಟ್ಟಿದ್ದಾರೆ ನೋಡಿ, ನೋಟ್ ಏನು ಕೊಟ್ಟಿದ್ದಾರೆ ಮುಖ್ಯವಾಗಿ, ನಾಟ್ ವೆರಿಫೈಡ್ ಡೀಟೇಲ್ಸ್ ಟು ಬಿ ವೆರಿಫೈಡ್ ಎಟ್ ದ 12th PU ಕಾಲೇಜ್ ಲೆವೆಲ್ ಅಂತ ಕೊಟ್ಟಿದ್ದಾರೆ. ನಾಟ್ ವೆರಿಫೈಡ್ ಅಂತ ಇಲ್ಲಿ ಬಂದರೆ, ಇಲ್ಲಿ ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬಂದಂಥ ವಿದ್ಯಾರ್ಥಿಗಳು 2nd PU ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಇಲ್ಲಿ ಸ್ಯಾಟ್ಸ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಹೂ ಆರ್ ಹ್ಯಾವಿಂಗ್ ಕನ್ನಡ ಮೀಡಿಯಂ, ಹೂ ಆರ್ ನಾಟ್ ಹ್ಯಾವಿಂಗ್ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಕ್ಲೇಮ್, ನೋ ನೀಡ್ ಟು ವಿಸಿಟ್ ಕಾಲೇಜ್ ಫಾರ್ ವೆರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸ್ಯಾಟ್ಸ್ ವೆರಿಫೈಡ್ ಕ್ಯಾಂಡಿಡೇಟ್, ಸ್ಯಾಟ್ಸ್ ಮುಖಾಂತರ ವೆರಿಫೈ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಯಾವುದೇ ರೀತಿಯ ಒಂದು ಕನ್ನಡ ಮಾಧ್ಯಮ ಆಗಿರಲಿ ಅಥವಾ ಗ್ರಾಮೀಣ ಆಗಿರಲಿ ಅಥವಾ ರೂರಲ್ ಅಥವಾ ಲಿಂಗ್ವಿಸ್ಟಿಕ್ ಆಗಿರಲಿ ಅಥವಾ ರಿಲಿಜಿಯಸ್ ಕ್ಲೇಮನ್ನು ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಲ ಕಾಲೇಜಿಗೆ ವೆರಿಫಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ರಿಸರ್ವೇಷನ್ ಇದ್ದರೆ ವೆರಿಫಿಕೇಶನ್ ಮಾಡಿಸ್ಬೇಕು. ರಿಸರ್ವೇಷನ್ ಇರದೇ ಇದ್ದರೆ, ಇಲ್ಲಿ ಯಾವುದೇ ರೀತಿ ತೋರಿಸ್ತಿದ್ರೆ ರಿಸರ್ವೇಷನ್ ಇಲ್ಲಿ ನೀವು ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸುವ ಅವಶ್ಯಕತೆ ಇಲ್ಲ. ಓಕೆ, ರಿಪೀಟ್ ಅದಕ್ಕೆ ತಿಳಿಸ್ತಾ ಇದ್ದೀನಿ, ವಿದ್ಯಾರ್ಥಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ರಿಪೀಟ್ ತಿಳಿಸ್ತಾ ಇದ್ದೀನಿ. ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಡೇಟ್ ಆ್ಯಂಡ್ ನೇಮ್ ಮಿಸ್ ಮ್ಯಾಚ್ ಇದ್ರು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋ ಬಗ್ಗೆ ತಿಳಿಸಿದ್ದೀನಿ. ಆಮೇಲೆ ರೂರಲ್ ಆ್ಯಂಡ್ ಕನ್ನಡ ಮೀಡಿಯಂ ಎಸ್ ಇದ್ರು ಅಲ್ಲಿ ನೋ ಅಂತ ಬಂದರೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದೀನಿ. ಅಪ್ಲಿಕೇಶನ್ ವೆರಿಫಿಕೇಶನ್ ಯಾರು ಮಾಡಿಸ್ಕೋಬೇಕು ಅನ್ನೋ ಬಗ್ಗೆ ಕೂಡ ನಿಮಗೆ ಕ್ಲಿಯರಿಫಿಕೇಶನ್ ಆಗಿದೆ ಅಂತ ತಿಳ್ಕೊತೀನಿ. ಲಾಸ್ಟ್ನೇದಾಗಿ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಯಾರು ಓಪನ್ ಮಾಡಬೇಡಿ. ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಆಗಿರಲಿ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ಗಳಿದ್ದರೆ ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ ಓಪನ್ ಮಾಡಿ ಸರಿಯಾಗಿ ಅಪ್ಡೇಟನ್ನು ಮಾಡ್ಕೊಳ್ಳಿ. ಈ ಒಂದು KCET ಅಪ್ಲಿಕೇಶನಲ್ಲಿ ಪ್ರತಿಯೊಂದು ಅಂಶ ಬಹಳಷ್ಟು ಮುಖ್ಯವಾಗುತ್ತೆ. ನಿಮ್ಮ ಒಂದು ರಿಸರ್ವೇಷನ್ ಆಗಿರಲಿ, ನೀವು ಮಾಡಿರುವಂಥ ಕ್ಲೇಮ್ ಆಗಿರಲಿ, ಪ್ರತಿಯೊಂದು ಬಹಳಷ್ಟು ಮುಖ್ಯವಾಗುತ್ತೆ. ಅದು ಮುಂದೆ ನಿಮಗೆ ಉತ್ತಮವಾದಂಥ ಸೀಟು ಪಡೆದುಕೊಳ್ಳಲು ಒಂದು ಅರ್ಹತೆ ಪಡೆದುಕೊಳ್ಳಾಗ್ತೀರಾ. ಆದ ಕಾರಣಕ್ಕಾಗಿ ಯಾವುದೇ ರೀತಿಯ ಮಿಸ್ಟೇಕನ್ನು ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಓಕೆ, ಹಾಗೂ ಪ್ರತಿಯೊಬ್ಬ ನೀಟ್ ಬರೆಯುವಂಥ ವಿದ್ಯಾರ್ಥಿಗಳು ಕೂಡ KCET ಅಪ್ಲಿಕೇಶನ್ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿ. ಮುಂದೆ ನಿಮಗೆ KCET ಮುಖಾಂತರವೇ ಕೌನ್ಸಿಲಿಂಗ್ ಮಾಡೋದ್ರಿಂದ ನೀವು ಕಡ್ಡಾಯವಾಗಿ KCET ಅಪ್ಲಿಕೇಶನ್ ಹಾಕಿರಬೇಕಾಗತ್ತೆ. ಓಕೆ, ಇಷ್ಟು ಮಾತ್ರ ಬಹಳಷ್ಟು ಮುಖ್ಯವಾಗಿರುವಂಥ ಮಾಹಿತಿ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಹಾಗೂ ಯಾವೆಲ್ಲ ಹೊಸ ನೋಡೋದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡೆಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಧನ್ಯವಾದಗಳು.